ಗೆಳೆಯರಿ, ಇದೊಂದು ಪಾರ್ಟ್ 1 ವಿಡಿಯೋ ಆಗಿದೆ. ಈ ಒಂದು ವಿಡಿಯೋದಲ್ಲಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಯಾವೆಲ್ಲ ವಸ್ತುಗಳು ಬೇಕಾಗ್ತವೆ ನೋಡಿ, ಎಲ್ಲವೂ ಸಹಿತ ಈ ಒಂದು ವಿಡಿಯೋದಲ್ಲಿ ತೋರಿಸಲಾಗಿದೆ. ವಿಡಿಯೋ ಕೊನೆವರೆಗೂ ನೋಡಿ. ಹಾಗೂ ಪಾರ್ಟ್ 2 ವಿಡಿಯೋ ಸಹಿತ ನಾಳೆನೆ ಬರುತ್ತೆ ಫ್ರೆಂಡ್ಸ್. ಪಾರ್ಟ್ 2 ವಿಡಿಯೋದಲ್ಲಿ ದೇವರಿಗೆ ಯಾವೆಲ್ಲ ರೀತಿ ಅಲಂಕಾರ ಮಾಡಬೇಕೆಂದು ಕಂಪ್ಲೀಟ್ ಆಗಿ ನಿಮಗೆ ತೋರಿಸಲಾಗುವುದು ಫ್ರೆಂಡ್ಸ್. ಅದಕ್ಕಾಗಿ ವಿಡಿಯೋನ ಕೊನೆವರೆಗೂ ನೋಡಿ. ಹಾಗೂ ವಿಡಿಯೋ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಒತ್ತಿ, ಹಾಗೆ ಪಕ್ಕದಲ್ಲಿರುವ ಗಂಟೆಯನ್ನು ಒತ್ತಿ ಆಲ್ ಎಂದು ಕ್ಲಿಕ್ ಮಾಡಿ. ಅದೇ ರೀತಿ ವಿಡಿಯೋನ ಲೈಕ್ ಮಾಡಿ. ಹಾಗೂ ಫ್ರೆಂಡ್ಸ್, ಕಮೆಂಟ್ ನಲ್ಲಿ ಸೂಪರ್ ವಿಡಿಯೋ ಅಂತ ಟೈಪ್ ಮಾಡಿ. ಇದರಿಂದ ನಮಗೂ ಸಹಿತ ಒಂದು ಉತ್ತಮವಾದ ಫೀಡ್ಬ್ಯಾಕ್ ಸಿಗುತ್ತೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಟೆಕ್ನೋಮಿತ್. ಗೆಳೆಯರೆ, ಇವತ್ತು ನಾವು ಬೆಂಗಳೂರಿನಲ್ಲಿ ವರಮಹಾಲಕ್ಷ್ಮಿ ಹಬ್ಬದ ಮೇಳಕ್ಕೆ ಬಂದಿದ್ದೇವೆ. ಇಲ್ಲಿ ಒಂದು ಕಂಪ್ನಿ ಇದೆ, ತುಂಬಾನೇ ಬೆಸ್ಟ್ ಆದ ಎಲ್ಲ ರೀತಿಯ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಏನೆಲ್ಲ ನಿಮಗೆ ಅಸೆಸರೀಸ್ ಬೇಕು, ಏನೆಲ್ಲ ಪ್ರಾಡಕ್ಟ್ಸ್ ಬೇಕಂತ ಎಲ್ಲವೂ ಸಹಿತ ಇಲ್ಲಿ ಸಿಗುತ್ತೆ ಫ್ರೆಂಡ್ಸ್. ಇಲ್ಲಿ ಓನರ್ನೊಂದಿಗೆ ಸಹಿತ ನಾವು ಭೇಟಿ ಆಗೋಣ, ಹಾಗೂ ಯಾವೆಲ್ಲ ರೀತಿ ಕಂಪ್ನಿಯಲ್ಲಿ ಸಿಗುತ್ತೆ ಅಂತ ತಿಳಿದುಕೊಳ್ಳೋಣ. ಮೇಡಮ್ ನಮಸ್ಕಾರ. ಹಾ ಮೇಡಮ್, ನಿಮ್ಮ ಕಂಪ್ನಿಯ ಬಗ್ಗೆ ಮೊದಲು ಸ್ಟಾರ್ಟಿಂಗ್ ನಲ್ಲಿ ಹೇಳಿ. ಇದು MS ಕ್ರಿಯೇಷನ್ಸ್ ಅಂತ ಈ ಕಂಪನಿ ನಡೀತಾ ಇದೆ. ಓಕೆ. ಅಂದ್ರೆ ಇದ್ರ ನಾವು ಮೇಳನ ಪ್ರತಿ ವರ್ಷ ವರಮಹಾಲಕ್ಷ್ಮಿ ಹಬ್ಬದ ಟೈಮಲ್ಲಿ ಅಂದ್ರೆ ಶ್ರಾವಣ ಮಾಸದಲ್ಲಿ ಈ ಮೇಳನ ಸ್ಟಾರ್ಟ್ ಮಾಡ್ತೇವೆ. ಇಲ್ಲಿ ನಮ್ಗೆ ಎಲ್ಲಾ ರೀತಿ ಅಂದ್ರೆ ಈ ಒಂದು ವರಮಹಾಲಕ್ಷ್ಮಿಗೆ ಅಲ್ಲ, ವರಮಹಾಲಕ್ಷ್ಮಿ, ಗಣೇಶ, ದಸರಾ, ದೀಪಾವಳಿ, ಪ್ರತಿ ವರ್ಷದ ಮತ್ತೆ ಎಲ್ಲಾರ ಮನೆ ಗೃಹ ಪ್ರವೇಶ, ನಾಮಕರಣ, ಇಂತ ಪ್ರತಿ ಎಂತ ಒಂದು ಫಂಕ್ಷನ್ ಆಗ್ಲಿ ಮನೆಯಲ್ಲಿ ಅದಕ್ಕೆ ಬೇಕಾಗಂತ ಬಾಗಿಲು ತೋರಣಗಳಾಗ್ಬೋದು, ಮತ್ತೆ ಡೆಕೋರೇಷನ್ಸ್ ಐಟಮ್ಸ್ ಆಗ್ಬೋದು, ಮದುವೆಗೆ ಬೇಕಾಗಿರೋಂಥ ಡೆಕೋರೇಷನ್ ಐಟಮ್ಸ್ ಆಗ್ಬೋದು, ಆಮೇಲೆ ರೆಡಿಮೇಡ್ ಐಡಲ್ಸ್ ಆಗ್ಬೋದು, ಮತ್ತೆ ಫೇಸಸ್, ರೆಡಿ ಫೇಸಸ್, ಐಡಲ್ಸ್, ಬಾಡಿ ತೋರಣಗಳು, ಈ ರೀತಿ ಎಲ್ಲಾ ತರ ನಮ್ಮಲ್ಲಿ ಇಲ್ಲಿ ವರಮಹಾಲಕ್ಷ್ಮಿ ಮೇಳದಲ್ಲಿ ಸಿಗುತ್ತೆ. ನಿಮ್ಗೆ ಒಂದು ತಿಂಗಳು ಕಾಲಾವಕಾಶದಲ್ಲಿ ಇದನ್ನ ಮಾಡ್ತೀವಿ. ಅಂದ್ರೆ ಅಪ್ ಟು ವರಮಹಾಲಕ್ಷ್ಮಿವರೆಗೂ ಈ ಮೇಳ ನಡೆಯುತ್ತೆ. ಸೊ ನಾವು ಕೂಡ ಈ ಕೋವಿಡ್ ಟೈಮಲ್ಲಿ ಎಲ್ಲಾ ರೀತಿ ಸೇಫ್ಟಿ ಮೆಜರ್ಸ್ ನ ಯೂಸ್ ಮಾಡಿಕೊಂಡು ಸ್ಯಾನಿಟೈಸ್ ಮಾಡಿ, ಮತ್ತೆ ಬಂದವ್ರಿಗೆಲ್ಲ ಹ್ಯಾಂಡ್ ಸ್ಯಾನಿಟೈಸರ್ಸ್ ಎಲ್ಲ ಯೂಸ್ ಮಾಡಿ ಎಲ್ಲಾ ರೀತಿ ಸೇಫ್ಟಿ ಮೆಜರ್ಸ್ ನ ಯೂಸ್ ಮಾಡ್ಕೊಂಡು ಮಾಡ್ತಾ ಇದ್ದೀವಿ. ಎಷ್ಟು ಇಯರ್ಲಿಂದ ನೀವು ಮಾಡ್ತಾ ಇದ್ದೀರಾ? ಇದನ್ನ ಒಂದು 10 ವರ್ಷ, ಸುಮಾರು 10 ವರ್ಷದಿಂದ ಮಾಡ್ತಾ ಇದ್ದೀವಿ. ಓಕೆ. ಮೊಟ್ಟ ಮೊದಲಿಗೆ ನಿಮ್ಮ ಈ ಒಂದು ಅಡ್ರೆಸ್ ಅನ್ನ ತಿಳಿಸಿ ನಮ್ಮೆಲ್ಲ ವ್ಯೂವರ್ಸ್ಗೆ. ಇದು ಓಲ್ಡ್ ಏರ್ಪೋರ್ಟ್ ರೋಡ್ ನ ಕೋನೇನ ಅಗ್ರಹಾರ ಅಂದ್ರೆ ರಾಜೇಶ್ವರಿ ಥಿಯೇಟರ್ ಅಂತ ಇದೆ. ಅಂದ್ರೆ MG ರೋಡ್ ಆ ಕಡೆಯಿಂದ ಬಂದಾಗ ಓಲ್ಡ್ ಏರ್ಪೋರ್ಟ್ ರೋಡ್ ಸಿಗುತ್ತೆ. ಅಲ್ಲಿ ಓಲ್ಡ್ ಏರ್ಪೋರ್ಟ್ ರೋಡ್ ಹಳೆ ವಿಮಾನ ನಿಲ್ದಾಣ ರಸ್ತೆ ಮೇನ್ ರೋಡ್ ಅಲ್ಲಿ ರಾಜೇಶ್ವರಿ ಥಿಯೇಟರ್ ಇರುತ್ತೆ. ಅದರ ಬ್ಯಾಕ್ ಸೈಡ್ ನಾವು ಒಂದು MS ಕ್ರಿಯೇಷನ್ ನಡೆಸ್ತಾ ಇದೀವಿ. ಇದು ನೋಡಿ, ಇದೆಲ್ಲ ರೆಡಿಮೇಡ್ ಐಡಲ್ಸ್. ಸೊ ಎಲ್ಲ ನಾವು ಪರ್ಮನೆಂಟ್ ಆಗಿ ಫಿಕ್ಸ್ ಮಾಡಿರ್ತೀವಿ. ಸೊ ಈ ಐಡಲ್ಸ್ ನಾನು ಅವಾಗಲೇ ಇದರಲ್ಲೇ ತೋರಿಸಿದಾಗೆ ಈ ಐಡಲ್ಸ್ಗೆ ನಮ್ಮದೇ ಆದ ಸೀರೆ ಥರನೂ ಉಟ್ಕೊಂಡು ಮೇಕ್ ಓವರ್ ಮಾಡ್ಕೋಬೋದು. ನಾವು ಪರ್ಮನೆಂಟ್ ಆಗಿ ಎಲ್ಲ ಥರನೂ ಎಲ್ಲ ಕಲರ್ಸಲ್ಲಿ ಒಳ್ಳೆ ಐಟಮ್ಸ್ನ ಯೂಸ್ ಮಾಡಿಕೊಂಡು ಮತ್ತು ಒಳ್ಳೆ ಕ್ವಾಲಿಟಿಫೈಡ್ ಐಟಮ್ಸ್ನ ಯೂಸ್ ಮಾಡ್ಕೊಂಡು ಮಾಡಿರ್ತೀವಿ. ಈ ಐಡಲ್ಗೆ ಹಿಂದೆ ಬೇಕಾಗಿರೋ ಥರ ಬ್ಯಾಕ್ಗ್ರೌಂಡ್ಸ್ ಆಗಿರ್ಬೋದು, ಆ ರೀತಿ ಆ ಥರ ಬ್ಯಾಕ್ಗ್ರೌಂಡ್ಸು ಸುಕನ್ ರಾಜ ಒಂದು ಕಾನ್ಸೆಪ್ಟಲ್ಲಿ ತೊಗೊಂಡು ಮಾಡಿರ್ತೀವಿ. ಅದೇ ಕೆಳಗಡೆ ರಂಗೋಲಿನ ಆ ರೀತಿ ಒಂದು ಪೇಸ್ಟ್ ಮಾಡೋದ್ರಲ್ಲಿ ಫೋಮ್ ಶೀಟ್ ರಂಗೋಲಿ, ಆಮೇಲೆ ಆಫ್ ಡೋರ್ ಸೆಟ್ಸು, ಮತ್ತು ರುದ್ರಾಕ್ಷಿ, ಮತ್ತು ಈ ರೀತಿ ರಂಗೋಲಿನ ನಾವು ಯಾವ ರೀತಿ ಮಾಡ್ಬೋದು, ದುರ್ಗಾ ಫೇಸು. ಸೊ ಈ ರೀತಿ ಎಲ್ಲ ಇರೋದ್ರಿಂದ, ಮತ್ತು ಇದು ಕೂಡ ಪಿಲ್ಲರ್ಗಳು. ಇದನ್ನು ಹಿಂದೆ ಮುಂದೆ ಎರಡೂ ಕಡೆ ಇರುತ್ತೆ. ಮುಂದೆ ಫೇಸ್ ಇರುತ್ತೆ, ಹಿಂದೆ ಪೀಕಾಕ್ ಇರುತ್ತೆ. ಸೊ ಎರಡು ರಿವರ್ಸೇಬಲ್ ಮಾಡೋದನ್ನ ಪ್ರತಿ ವರ್ಷ ಅದನ್ನು ಯೂಸ್ ಮಾಡ್ಕೋಬೋದು. ಸೊ ಈ ರೀತಿ ಕೆಳಗಡೆ ಆನೆಗಳು, MDF ಅಲ್ಲಿ ಮಾಡಿರೋ ಆನೆ ಇರುತ್ತೆ, ಮತ್ತು ಫೈಬರಲ್ಲಿ ಮಾಡಿರೋ ಪೀಕಾಕ್ಸ್ ಇರುತ್ತೆ. ಈ ರೀತಿ ನಾನಾ ವಿಧದ ಐಡಲ್ಗಳು ನಮ್ಮಲ್ಲಿ ದೊರೆಯುತ್ತೆ. ಇದೆಲ್ಲ ನಮಗೆ ಬಾಗಿಲಿಗೆ ಹಾಕೋ ತೋರಣಗಳು ಬರುತ್ತೆ. ಸೊ ಪ್ರತಿಯೊಂದನ್ನು ವಾಷೇಬಲ್ ಇರುತ್ತೆ. ನಮ್ಮಲ್ಲಿ ಮಾರಾಟ ಹೋಗುವಂಥದ್ದು 90% ವಾಷೇಬಲ್ ಇರುತ್ತೆ. ಒಂದೊಂದು 10% ಅಷ್ಟು ಕೆಲವು ಮೈಲ್ಡ್ ವಾಶ್ ಇರುತ್ತೆ. ಸೊ ಆ ಮೈಲ್ಡ್ ವಾಶ್ನ ನಾವು ಹೇಳೇ ಕೊಡ್ತೀವಿ. ಅಂದರೆ ಮೈಲ್ಡ್ ವಾಶ್ ಅಂದರೆ ನೀವು ಬಾಗಿಲಿಗೆ ಎಲ್ಲಾದರೂ ಹಾಕ್ಬಿಟ್ಟು ಸ್ಪ್ರೇ ಮಾಡ್ಬೋದು ಅಷ್ಟೇ ವಾಟರ್ನ. ಸೊ ಅವಾಗಿರೋ ಡಸ್ಟ್ ಎಲ್ಲ ಬರುತ್ತೆ. ಇದಾದರೆ ನಿಮಗೆ ಚೆನ್ನಾಗಿ ವಾಶ್ ಮಾಡ್ಬೋದು ನಾವು. ಸೊ ಆ ರೀತಿ ವಾಷೇಬಲ್ ಇರುತ್ತೆ. ವಾಷೇಬಲ್ ಕ್ಲಾತಲ್ಲಿ ಮಾಡಿರೋದ್ರಿಂದ ಇದೆಲ್ಲ ಒಂದೊಂದು ಥರ ಐತೆ. ಈಗ ವೆಂಕಟರಮಣ ಸ್ವಾಮಿಗೆ, ಬಾಲಾಜಿಗೆ, ಇಂಥದಕ್ಕೆಲ್ಲ ಈ ಥರ ತೆಂಗಿನಕಾಯಿ ಕೂಡ ಇಟ್ಕೋಬೋದು. ಆ ರೀತಿ ಆಪ್ಷನಲ್ಲಿ ಇರುತ್ತೆ. ಅದೇ ರೀತಿ ಎಲ್ಲ ಡಿಸೈನ್ಸಲ್ಲಿ ಅಲ್ಲಿರುತ್ತೆ. ಸ್ವಲ್ಪ ರಿಚ್ ಕಡಿಮೆ ಬೇಕು ಅಂದವ್ರಿಗೆ ಸ್ವಲ್ಪ ಚಿಕ್ಕ ಲಕ್ಷ್ಮಿ ಇರುತ್ತೆ. ತಲೆಯಲ್ಲಿ ಅಲಂಕಾರ ಇರಲ್ಲ, ತಲೆ ಭಾಗದ ಮತ್ತು ಹೇರ್ಸ್ ಅಲಂಕಾರ ಇರಲ್ಲ. ಇದನ್ನು ಕೂಡ ನಾವು ತೆಂಗಿನಕಾಯಿ ಇಟ್ಕೋಬೋದು. ಅವರಮ್ಮ ಈ ರೀತಿ ದೊಡ್ಡದಾಗೂ ಇರುತ್ತೆ. ಮತ್ತೆ ತುಂಬಾ ರಿಚ್ ಗೌರಮ್ಮ ಇರುತ್ತೆ. ಟೆಂಪಲ್ ಜ್ಯುವೆಲರಿ ಹಾಕಿರ್ತೀವಿ. ಎಲ್ಲ ಟೆಂಪಲ್ ಜ್ಯುವೆಲರಿ ಮತ್ತೆ ರಿಚ್ ಆಗಿರುತ್ತೆ. ಇದನ್ನ ನಾವು ಚೊಂಬೊಳಗಡೆ ಏಕ್ದಮ್ ಕೂರಿಸ್ಬೋದು. ಇದು ತುಂಬಾ ಕಾಸ್ಟ್ಲಿ ಅಂತ ಅಂದ್ರೆ ಸ್ವಲ್ಪ ತುಂಬಾ ಗ್ರ್ಯಾಂಡ್ ಆಯ್ತು ಅಂದಾಗ ಸ್ವಲ್ಪ ಸಿಂಪಲ್ ಆಗಿರೋದು ಸಿಗುತ್ತೆ. ಸಿಂಪಲ್ ಅಂದ್ರೆ ಇದರಲ್ಲಿ 2-3 ವೆರೈಟಿ ಇರುತ್ತೆ. ಟೆಂಪಲ್ ಜ್ಯುವೆಲರಿ ಹಾಕಿ ಮಾಡಿರೋ ಗೌರಮ್ಮ ಇರುತ್ತೆ. ಪಕ್ಕದಲ್ಲಿ ಗಂಟು ಇರುತ್ತೆ. ಇದು ಲೈಟ್ ವೇಟ್ ಇರೋದ್ರಿಂದ ಈ ತರ ನಾವು ಚೆಕ್ಸ್ ಬ್ಯಾಕ್ ಗ್ರೌಂಡ್ ನ ತಗೊಂಡು ಸ್ಕ್ರೀನ್ಗೆ, ಖಾಲಿ ಇರೋ ಸ್ಕ್ರೀನ್ಗೆ ಹಾಕೊಂಡು ಡೆಕೋರೇಟ್ ಮಾಡ್ಬೋದು. ಎಕ್ಸ್ಪ್ಯಾಂಡೇಬಲ್ ಗ್ರೀನ್ ಜಾಲಿ ಇದು. ಸೊ ನಾವು ಎಲ್ಲಿ ಬೇಕಾದ್ರೆ
ಎಕ್ಸ್ಪ್ಯಾಂಡ್ ಮಾಡ್ಬೋದು. ಮತ್ತು ಇದನ್ನು ಎಷ್ಟು ಅಗಲಕ್ಕೆ ಅಂದರೆ 8 ಫೀಟ್ ಅಗಲವರೆಗೂ ಎಕ್ಸ್ಪ್ಯಾಂಡ್ ಮಾಡ್ಬೋದು. ಹೈಟು ಕೂಡ ನಾವು ತೊಗೋಬೋದು. ಇದು ಲೈಟ್ ವೆಯ್ಟ್ ಇರೋದ್ರಿಂದ ಪಿನ್ ಮಾಡಿ ನಾವು ಇದನ್ನು ಹ್ಯಾಂಗ್ ಮಾಡ್ಬೋದು. ಇದಕ್ಕೆ ನಾವು ಆರ್ಟಿಫಿಷಿಯಲ್ ಫ್ರೂಟ್ಸು ಈ ರೀತಿ ಹ್ಯಾಂಗು ಮಾಡ್ಬೋದು. ಅದೇ ಇದು ವಾಷೇಬಲ್ ಇರುತ್ತೆ ಮತ್ತು ತುಂಬ ಲೈಟ್ ವೆಯ್ಟ್ ಇರುತ್ತೆ. ನೋಡಿ ಇದೆಲ್ಲ ಬಾಗ್ನದ ಮರ ಬರುತ್ತೆ. ಸೊ ನಾವು ವರಮಹಾಲಕ್ಷ್ಮಿ ಟೈಮಲ್ಲಿ ಬಾಗ್ನ ಕೊಡುವಂಥದ್ದು. ನಾವು ಬಾಗ್ನ ಯಾವ ರೀತಿ ಮಾಡ್ತೀವೋ ಅದೇ ಒಂದು ಮೆಟೀರಿಯಲ್ ಯೂಸ್ ಮಾಡ್ಕೊಂಡು ಮಾಡಿರೋದು. ನಾವು ಇವತ್ತು ಯಾವ ಥರ ಫ್ರೂಟ್ಸ್ ಎಲ್ಲ ಹಾಕ್ಕೊಂಡು ನಾವು ಇದು ಬಾಗ್ನ ಮತ್ತು ಅರಿಶಿನ ಕುಂಕುಮ ಕೊಡುವಂಥದ್ದು ವರಮಹಾಲಕ್ಷ್ಮಿ ಮತ್ತು ಗೌರಿ ಹಬ್ಬಕ್ಕೆ ಬಾಗ್ನ. ಇದು ಮಡ್ಲಕ್ಕಿ ಬ್ಯಾಗ್ಗಳು. ಸೊ ನಾವು ಮಡ್ಲಕ್ಕಿ ಕಟ್ಟಿದಾಗ ದೇವ್ರಿಗೆ ಇದನ್ನು ಹಾಕ್ಬಿಟ್ಟು ಈ ರೀತಿ ಮಾಡಿ ಮಡ್ಲಕ್ಕಿ ಕಟ್ಟುವಂಥ ಬ್ಯಾಗು. ಸೊ ಮಡ್ಲಕ್ಕಿ ಬ್ಯಾಗ್ ಇರುತ್ತೆ. ಅದೇ ರೀತಿ ತಿಲಕ, ದೇವರಿಗೆ ರೆಡಿಮೇಡ್ ತಿಲಕ, ಇದು ಬಾಗಲ ತಿಲಕ. ಗ್ರೇಡ್ ಪೇಪರು ಆಗಿದೆ ಇವಾಗ. ಇದನ್ನು ನಾವು ಓವನಲ್ಲಿ ಇಟ್ಟು ತರಕಾರಿನ ನಾವು ತಟ್ಟೆಲಿಟ್ಟು ಯಾವ ರೀತಿ ತರಕಾರಿನ ಇದು ಮಾಡ್ತೀವಿ ಅದೇ ರೀತಿ ಇದನ್ನ ಇಟ್ಬಿಟ್ಟು ತರಕಾರಿನೆಲ್ಲ ನಾವು ಬೇಯಿಸ್ಬೋದು. ಅದೇ ರೀತಿ ಒಬ್ಬಟ್ಟು ತಟ್ಬೋದು, ರೊಟ್ಟಿ, ದೋಸೆ ಏನು ಬೇಕಾದ್ರೂ ಇದ್ರ ಮೇಲೆ ನಾವು ಮಾಡ್ಕೋಬೋದು. ತಟ್ಟೆ ಇಡ್ಲಿ ಅಷ್ಟೇ, ಪ್ರತಿ ಟೈಮಲ್ಲಿ ಬಟ್ಟೆ ಚೇಂಜ್ ಮಾಡಿ ಬಟ್ಟೆ ಒಗೆದು ಇವೆಲ್ಲ ಮಾಡೋದಕ್ಕಿಂತ ತಟ್ಟೆ ಇಡ್ಲಿ ಪೇಪರ್ ಇದಕ್ಕೆ ಎಣ್ಣೆ ಹಚ್ಬಿಟ್ಟು ನಾವು ಇಡ್ಲಿ ಇಟ್ಟಾಗ ತುಂಬ ಈಸಿಯಾಗಿ ರಿಮೂವ್ ಆಗುತ್ತೆ. ಇದು ಇಡ್ಲಿ ಎಲ್ಲ ಥರ ಬಲ್ಬ್ಸು ಈ ರೀತಿ ಬಲ್ಪ್ ಇರುತ್ತೆ. ಈ ಬಲ್ಪ್ ಮೇಲೆ ನಾವು ಇದನ್ನು ಮೋದಕ ಅಂತ ಹೇಳ್ಬೋದು. ಈ ಥರ ನಾವು ಮೋದಕ ಇಡೋದ್ರಿಂದ ನೈಟ್ ಟೈಮು ತುಂಬ ಚೆನ್ನಾಗಿ ಕಾಣಿಸುತ್ತೆ. ದೇವ್ರ ಮನೆಯಲ್ಲಿ ಚಿಕ್ಕ ಚಿಕ್ಕ ದೇವ್ರ ಮನೆ ಇರುವಾಗ ಯಾವ ರೀತಿ ಅಲಂಕಾರ ಮಾಡ್ಬೋದು, ಯಾವ ರೀತಿ ಅಲಂಕಾರ ಸಾಮಗ್ರಿಗಳು ಸಿಗುತ್ತೆ ಅಂತ ಬ್ಯಾಕ್ಗ್ರೌಂಡಲ್ಲಿ ಸ್ಟೆಪ್ ಬೈ ಸ್ಟೆಪ್ ಬ್ಯಾಕ್ಗ್ರೌಂಡ್ ಇರುತ್ತೆ. ಮತ್ತು ಹೆಡ್ಸೆಟ್, ನಾವು ಹೆಡ್ಸೆಟ್ನ ಅಲಂಕಾರ ಮಾಡಿ ನೋಡಿ, ಇದು ಹೆಡ್ಸೆಟ್ ಅಂತ ಹೇಳ್ತೀವಿ. ನಾವು ತಲೆಗೆ ಇದನ್ನು ಅಲಂಕಾರ ಮಾಡೋಕ್ಕೆ ಯೂಸ್ ಮಾಡ್ತೀವಿ. ಇದು ಕ್ಯಾಪ್ ಇರುತ್ತೆ. ಮತ್ತೆ ಸ್ಟೆಪ್ ಬೈ ಸ್ಟೆಪ್ ದೀಪಗಳು, ಆಮೇಲೆ ಸಿಂಗಲ್ 6 ರೋಸಸ್ಸು, ಕೈ ಕಾಲು, ಭುಜ, ಮತ್ತು ಡೆಕೋರೇಷನ್ ಬಾಲ್ಸು. ಈ ರೀತಿ ನಮ್ಮದು ಪ್ರತಿಯೊಂದು ಪ್ರಾಡಕ್ಟ್ಸು ನಮ್ಮಲ್ಲಿ ಸಿಗುತ್ತೆ. ಸೊ ಇದು ನಾವು ಪ್ಯೂರ್ ಹ್ಯಾಂಡ್ಮೇಡ್ ಆಗಿರೋದ್ರಿಂದ ನಾವು ಪ್ಯೂರ್ಲಿ ಹ್ಯಾಂಡ್ಮೇಡ್ ಮಾಡೋದ್ರಿಂದ ನಿಮಗೆ ಸ್ವಲ್ಪ 10 to 15% ಅಷ್ಟು ವೇರಿಯೇಷನ್ ಬಂದೇ ಬರುತ್ತೆ. ಅಂದರೆ ಒಂದು ಪ್ರಾಡಕ್ಟಿಂದ ಇನ್ನೊಂದು ಪ್ರಾಡಕ್ಟ್ಗೆ. ಸೊ ನಾವಿವಾಗ ನೀವು ಯಾವ ರೀತಿ ತೋರಿಸ್ತೀವೋ ಅದೇ ರೀತಿ ನಾವು ಪಾರ್ಸಲ್ ಹಾಕ್ತೀವಿ. ಆ ಪಾರ್ಸಲಲ್ಲಿ ಸಣ್ಣ ಒಂದು ಉಂಗುರ ಆಗಿರ್ಬೋದು, ಮತ್ತು ಒಂದು ಸಣ್ಣ ಸ್ಟಿಕ್ಕರ್ ಆಗಿರ್ಬೋದು, ಆ ಥರ ಬಿದ್ದೋಗಿರುತ್ತೆ. ಅದನ್ನು ನೀವೇ ಅಂಟಿಸ್ಕೋಬೋದು. ಮೇಡಮ್ ಇದು ಹೋಗಿದೆ ಅಂತ ಡ್ಯಾಮೇಜ್ ಅಂತ ಹೇಳೋಂಗೆ ಇರೋದಿಲ್ಲ. ಆ ಒಂದು ಸುಲಭವಾದ ರೀತಿಯಲ್ಲಿ ನಾವು ಅದನ್ನು ತಯಾರಿಸಿರ್ತೀವಿ. ನಿಮ್ಮ ಮನೆಗಳಲ್ಲೇ ನೀವು ಮಾಡೋವಂಥ ರೀತಿಯಲ್ಲಿ ತಯಾರಿಸಿರ್ತೀವಿ. ನಮ್ಮದು ಪ್ರತಿಯೊಂದು ಈ ಡಿಸ್ಕ್ರಿಪ್ಷನ್ಸ್ ಬಾಕ್ಸಲ್ಲಿ, ಈ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾವು ಫೇಸ್ಬುಕ್ ಲಿಂಕ್ ಆಗಿರ್ಬೋದು, ವೆಬ್ಸೈಟ್ ಅಡ್ರೆಸ್ ಆಗಿರ್ಬೋದು, ನಾವು ಯಾವ ರೀತಿ ವೆಬ್ಸೈಟ್ನ ನಮ್ಮ ಐಟಮ್ನ ದರಗಳಾಗಿರ್ಬೋದು, ಪ್ರತಿಯೊಂದು ವಿಷಯಗಳನ್ನ ನಾವು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀವಿ. ಯಾರನ್ನ ಭೇಟಿ ಆಗಬೇಕು, ಯಾವ ರೀತಿ ನಮ್ಮಲ್ಲಿ ಸಿಗುತ್ತೆ ಅಂತ ಎಲ್ಲ ನಾವು ಪ್ಯೂರ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಸಿಗುತ್ತೆ. ಮತ್ತು ಲೊಕೇಶನ್ ಮ್ಯಾಪು ಸಿಗುತ್ತೆ ಅದರಲ್ಲೇ. ಈ ರೀತಿ ನಮ್ಮ ಎಲ್ಲ ಐಟಮ್ಸು ಇಲ್ಲಿರೋದ್ರಿಂದ ನಮಗೆ ನೀವು ಒಂದು ಸಲ ಬಂದಾಗ ಎಲ್ಲ ರೀತಿ ಐಟಮ್ಸು ಒಂದೇ ಸೂರಿನಡಿ ಸಿಗುತ್ತೆ ನಿಮಗೆ. ನಾವು ಮಾರ್ಕೆಟ್, ದಯವಿಟ್ಟು ನೀವೆಲ್ಲರೂ ಯಾವುದೇ ವೀಕ್ಷಕರಾಗಲಿ ದಯವಿಟ್ಟು ಮಾರ್ಕೆಟ್ ಐಟಮ್ನ ಇದಕ್ಕೆ ಕಂಪೇರ್ ಮಾಡಬೇಡಿ. ಯಾಕೆಂದರೆ ನಮ್ಮದು ಮಾರ್ಕೆಟಲ್ಲಿ ಸಿಗೋವಂಥ ಬಟ್ಟೆನೇ ಆಗಿರ್ಬೋದು, ನಮ್ಮಲ್ಲಿ ಮಾಡೋವಂಥ ಬಟ್ಟೆನೇ ಆಗ್ಬೋದು, ಪ್ಯೂರ್ಲಿ ಡಿಫ್ರೆಂಟ್ ಇರುತ್ತೆ. ನಾವು ಪ್ರಾಮುಖ್ಯತೆ ಕೊಡೋದು ಏನು ಅಂದರೆ ಕ್ವಾಲಿಟಿಗೆ ಪ್ರಾಮುಖ್ಯತೆ ಕೊಡ್ತೀವಿ. ಕ್ವಾಲಿಟಿ ತುಂಬ ಚೆನ್ನಾಗಿರೋದ್ರಿಂದ ಆಟೋಮೆಟಿಕ್ಕಾಗಿ ಅಲ್ಲಿಗಿನ ಇಲ್ಲಿ ರೇಟ್ಸ್ ಎಲ್ಲ ಹೈ ಇರುತ್ತೆ. ಆದ್ದರಿಂದ ಅದಕ್ಕೆ ನಾವು ಮಾರ್ಕೆಟ್ ಐಟಮ್ಮು ನಾವು ಇಲ್ಲಿ ಬಳಸೋದೂ ಇಲ್ಲ. ಅಲ್ಲಿರೋ ಡಿಸೈನ್ಸು ಇಲ್ಲಿ ಇರೋದೂ ಇಲ್ಲ ನಮ್ಮ ಹತ್ರ. ನಮ್ಮ ಪ್ಯೂರ್ಲಿ ಹ್ಯಾಂಡ್ಮೇಡು ಓನ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇದೆ ನಮ್ಮದು. ಆದ್ದರಿಂದ ಎಲ್ಲ ನಮ್ಮದು ಸ್ವಯಚ್ಛೆ ಮತ್ತು ಸ್ವತಃ ಡಿಸೈನ್ಸ್ ನಾವು ಮಾಡೋದ್ರಿಂದ ಪ್ರತಿಯೊಂದು ನಮ್ಮದು ಡಿಫ್ರೆಂಟಾಗಿರುತ್ತೆ ಡಿಸೈನ್ಸಲ್ಲಿ. ಇದೇ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಫೇಸ್ಬುಕ್ ನಾವು ಐಡಿನೂ ಕೊಟ್ಟಿರ್ತೀವಿ. ಆ ಐಡಿಗೆ ನೀವು ಫಾಲೋ ಅಪ್ ಮಾಡಿದಾಗ ಪ್ರತಿಯೊಂದು ಸ್ಯಾರಿ ಟೈಮ್ ಕ್ಲಾಸಸ್ ಆಗಿರ್ಬೋದು, ಮತ್ತು ಪ್ರತಿಯೊಂದು ಅಪ್ಡೇಟ್ಸ್ನ ನಾವು ಕೊಡ್ತಾ ಹೋಗ್ತಾ ಇರ್ತೀವಿ. ಸೊ ನಿಮ್ಮ ಮುಂದೆ ಪ್ರತಿಯೊಂದು ಅಪ್ಡೇಟ್ಸ್ ಆಗಿರ್ಬೋದು, ಯಾವ ಡಿಸೈನ್ಸ್ ಆಗಿರ್ಬೋದು, ನಾವೆಲ್ಲ ಫೇಸ್ಬುಕ್ಗೂ ಅಪ್ಲೋಡ್ ಮಾಡ್ತಾ ಇರ್ತೀವಿ.